ಕಾನೂನನ್ನು ಪಾಲಿಸಬೇಕಾದಂತಹ ಸರ್ಕಾರಿ ಅಧಿಕಾರಿಯೇ ಕಾನೂನನ್ನು ಉಲ್ಲಂಘಿಸಿದರೆ ಹೌದು. ಬೆಳಗಾವಿಯಲ್ಲಿ ಇದೇ ರೀತಿಯ ಒಂದು ಆರೋಪ ಸರ್ಕಾರಿ ಅಧಿಕಾರಿಯ ಮೇಲೆ ಕೇಳಿ ಬಂದಿದೆ. ಅದು ಕೂಡ ನ್ಯಾಯಾಂಗ ನಿಂದನೆ ಮಾಡಿದಂತಹ ಆರೋಪ. ಬೆಳಗಾವಿಯ DHO IP ಗಡಾದ್ ವಿರುದ್ಧ ಕೇಳಿ ಬಂದಿರುವಂಥದ್ದು. ಹೈಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಹೆಲ್ತ್ ಕಮಿಷನರ್ ಆದೇಶಕ್ಕೆ ಕ್ಯಾರೆ ಎನ್ನದೆ ಬೆಳಗಾವಿಯ DHO ಅಂಧ ದರ್ಬಾರನ್ನು ನಡೆಸಿದಂತಹ ಆರೋಪ ಕೇಳಿ ಬಂದಿದೆ. ಡಿಸೆಂಬರ್ 12ರಂದು ಆರೋಗ್ಯ ಇಲಾಖೆ ಆಯುಕ್ತರು ಆಡಳಿತಾತ್ಮಕ ಹುದ್ದೆಗಳಾದ THO, RMO, ADD ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ 26 ಡಿಸೆಂಬರ್ 2025ಕ್ಕೆ ಅನ್ವಯವಾಗುವಂತೆ 7 ದಿನಗಳ ಒಳಗಾಗಿ ಕಾರ್ಯಭಾರವನ್ನು ವಹಿಸಿಕೊಳ್ಳುವುದಕ್ಕೆ ಷರತ್ತುಗಳೊಂದಿಗೆ ಹೆಲ್ತ್ ಕಮಿಷನರ್ ಆದೇಶ ಮಾಡಿದರು. ಸರ್ಕಾರದ ನೇಮಕಾತಿ ಸ್ಥಳ ನಿಯೋಜನೆಯ ಕುರಿತು ಆರೋಗ್ಯ ಇಲಾಖೆಯ ಕಮಿಷನರ್ ಆದೇಶಕ್ಕೆ 16 ಡಿಸೆಂಬರ್ನಂದು ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿತ್ತು. ಆದರೆ ಹೈಕೋರ್ಟ್ ಸ್ಟೇ ಕೊಟ್ಟರೂ ಕೂಡ ಅದನ್ನು ಉಲ್ಲಂಘಿಸಿ 17 ಡಿಸೆಂಬರ್ನಂದೇ ನೇಮಕಾತಿ ಆದೇಶವನ್ನು ಬೆಳಗಾವಿಯ ಜಿಲ್ಲಾ ಆರೋಗ್ಯಾಧಿಕಾರಿ IP ಗಡಾದ್ ಆದೇಶಿಸಿಬಿಟ್ಟಿದ್ದಾರೆ. ಅವಸರದಲ್ಲಿ ಆದೇಶಗಳನ್ನು ಮಾಡಿದ್ರ ಹಿಂದೆ ಭ್ರಷ್ಟಾಚಾರ ನಡೆದಿದೆ ಎಂಬಂತಹ ಶಂಕೆ ಕೂಡ ಈಗ ಹುಟ್ಕೊಂಡಿದೆ. ಈಗ ಇಲ್ಲಿ ನಾವೊಬ್ಬರು ಇದರಲ್ಲಿದ್ದೀವಿ ಸರ್, ನಿಯೋಜನೆ ಮೇಲಿದ್ದೀವಿ, ತಾಲೂಕಾ ಹೆಲ್ತ್ ಆಫೀಸರ್. ಅದೇ ರೀತಿ ಒಬ್ಬರು FDC ಇದ್ದಾರೆ, ಒಬ್ಬರು HDC ಇದ್ದಾರೆ, ಆಮೇಲೆ ಒಬ್ಬರು BEO, ಅದೇ ರೀತಿ ನಮ್ಮ ಅಕೌಂಟ್ ಆಫೀಸರ್, ಆಮೇಲೆ ನಮ್ಮ ಪಾತ್ಳಿ ಅಂಥೇಳಿ ಒಬ್ಬರು HIO ಇದ್ದಾರೆ. ಸೊ ನಮ್ಮ RBSK ಟೀಮ್ ಇದೆ, ಒಂದು 40 ಜನದ್ದು. ಸೊ ಇಲ್ಲಿ ನನಗೆ ನಿಯೋಜನೆ ಮೇಲೆ 17 ಫೆಬ್ರವರಿಯಲ್ಲಿ ನಿಯೋಜನೆ ಆಯ್ತು ಸರ್, 2025ಕ್ಕೆ.